ಬಿಗ್ ಬಾಸ್ ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ. ನಮ್ಮ ನಂದ ಗೋಕುಲದ ಹಿರಿಮಗನ ಮದುವೆ ನೀವೆಲ್ಲರೂ ಬಂದು ಹರಿಸಬೇಕು. ಇಲ್ಲಿ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗ್ಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ. ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀವಿ. ಲವ್ ಮಾಡೋಬ್ಬರನ್ನ ಅರೇಂಜ್ ಮ್ಯಾರೇಜ್ ಮನೆಯವ್ರು ನೋಡಿದವರೊಬ್ಬರನ್ನ ಮದುವೆ ಆಗ್ಬೋದಲ್ವಾ? ನೀನ್ ಮದ್ವೆ ಆಗಲ್ಲ ಅನ್ನೆಲ್ಲ ಬಿಟ್ಬಿಡು, ನಿಂದ ಆಗೋದು. ಡ್ರೀಮ್ ಬಾಯ್ ಹೇಗೆ ಇರ್ಬೇಕು ಗೊತ್ತುಂಟಾ? ಕಾಮಿಡಿ ಆಗಿ ಇರ್ಬೇಕು. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೈಸ್. ಮೊದಲನೇದಾಗಿ ವಿಡಿಯೋ ಇಷ್ಟ ಆಗಿದ್ರೆ ಫಸ್ಟ್ನೇದಾಗಿ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಬರೋದಾದರೆ ನಮ್ಮ ಒಂದು ಬಿಗ್ ಬಾಸ್ನಲ್ಲಿ ನೀವು ಪ್ರೋಮೋ ಬಿಟ್ಟಿದ್ದಾರೆ. ಏನಪ್ಪ ಪ್ರೋಮೋ ಅಂತಂದರೆ ಅದನ್ನೇ ನೀವೇ ನೋಡಿದ್ದೀರಲ್ಲ, ಇದೇ ನಮ್ಮ ಬಿಗ್ ಬಾಸ್ನ ಒಂದು ಹೊಸ ಪ್ರೋಮೋ ಗೈಸ್. ಈ ಪ್ರೋಮೋದಲ್ಲಿ ಏನು ಸಂದೇಶಪ್ಪ ಅಂತಂದರೆ ನಮ್ಮ ನಂದ ಗೋಕುಲ ಧಾರಾವಾಹಿ ಅವರು ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಂದರೆ ವೀಕ್ಷಣೆಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚಿನದಾಗಿ ಇಲ್ಲಿಗೆ ಬಂದು ದೊಡ್ಡ ಮಗನ ಮದುವೆ ಇದೆ, ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿದರು. ಅವರ ಅಪ್ಪ ಹೇಳಿದ್ದು, ದೊಡ್ಡ ಮಗನ ಅಪ್ಪ ಹೇಳಿದ್ದಾರೆ ಈ ಮಾತನ್ನು. ಹಾಗೆ ಗಿಲ್ಲಿಗೆ ಒಂದು ಕ್ವಶನ್ ಕೇಳ್ತಾರೆ ಒಂದು ಅಪ್ಪ, ಏನಂತ ಕೇಳ್ತಾರಪ್ಪ ಅಂತಂದರೆ, ಗಿಲ್ಲಿ ನಿಮಗೆ ಯಾವ ಥರ ಮ್ಯಾರೇಜ್ ಇಷ್ಟ? ಅರೇಂಜ್ ಮ್ಯಾರೇಜ್ ಇಷ್ಟನಾ, ನಮ್ಮ ದೊಡ್ಡ ಮಗ ಆಗ್ತೇನಲ್ಲ ಆ ಥರ, ಅಥವಾ ನಮ್ಮ ಸಣ್ಣ ಮಕ್ಕಳು ಇಬ್ಬರು ಆಗಿದಾರಲ್ಲ ಲವ್ ಮ್ಯಾರೇಜು ಆ ಥರ ಇಷ್ಟನಾ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ತಕ್ಕನಾಗಿ ಅವನ ಒಂದು ರೇಂಜ್ಗೆ ಪಕ್ಕ ತಕ್ಕನಾಗಿ ಒಂದು ಉತ್ತರನ ಕೊಟ್ಟಿದ್ದಾನೆ. ಏನಪ್ಪ ಉತ್ತರ ಅದು ಅಂತಂದರೆ, ನನ್ನ ಪ್ರಕಾರ ಲವ್ ಅರೇಂಜು ಎಲ್ಲ ಮ್ಯಾರೇಜ್ ಆಗಿ ಗೋಳಾಡೋಕ್ಕಿಂತ ಮ್ಯಾರೇಜ್ ಆಗದಿಲ್ಲದೆ ಉತ್ತಮ ಅಂತ ಹೇಳಿದ್ದಾನೆ. ಅದು ಏನು ಸೀರಿಯಸ್ಸಾಗಿ ಹೇಳಿಲ್ಲ, ನಾವೇ ಇದೆ ಕಾಮಿಡಿವೇ ಅದರಲ್ಲಿ ಹೇಳಿದ್ದಾನೆ. ಹಾಗೆ ನೆಕ್ಸ್ಟು ನಮ್ಮ ರಕ್ಷಿತಾ ಅವ್ರನ್ನ ಕೇಳಿದ್ರು ಅನಿಸುತ್ತೆ. ರಕ್ಷಿತಾ ಅವರು ಏನಪ್ಪ ಹೇಳಿದ್ರು ಅಂತ ಅಂದರೆ, ನನಗೆ ಕಾಮಿಡಿಯಾಗಿ ಫನ್ನಿಯಾಗಿರೋ ಹುಡುಗನೇ ಇಷ್ಟ ಅಂತ ಹೇಳಿದರು. ನನಗೆ ಯಾಕೋ ಅದು ಇಂಡೈರೆಕ್ಟಾಗಿ ನಮ್ಮ ಗಿಲ್ಲಿಗೆ ಹೇಳಿದ ಇತ್ತು. ಅದು ನಿಜನಾ ಸುಳ್ಳ ನಿಮಗೆ ಕೂಡ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಹಾಗೆಯೇ ನನ್ನ ವಿಡಿಯೋಗೆ ಜಾಸ್ತಿ ಕಮೆಂಟ್ಗಳೇ ಬರ್ತಿಲ್ಲ, ಬೇಕಾದಷ್ಟು ಕಮೆಂಟ್ ಮಾಡಿ ಗೈಸ್. ನೆಗೆಟಿವ್ ಆದರೂ ಪರವಾಗಿಲ್ಲ, ಪಾಸಿಟಿವ್ ಆದರೂ ಪರವಾಗಿಲ್ಲ, ಐ ಅಕ್ಸೆಪ್ಟೆಡ್. ಪ್ಲೀಸ್ ನಿಜವಾಗ್ಲೂ ನೀವು ಕಮೆಂಟ್ ಅಂತೂ ಮಾಡಲೇಬೇಕು ಗೈಸ್ ಈ ವಿಡಿಯೋಗಾದ್ರೂ. ನೆಕ್ಸ್ಟು ಮುಂದೆ ಬರ್ತಾ ಅಂದರೆ ಒಂದು ಧಾರಾವಾಹಿಯ ಅಪ್ಪ ಅಮ್ಮ ಹಾಗೆಯೇ 3 ಜನ ಮಕ್ಕಳು ಹಾಗೆಯೇ ಅಲ್ಲಿನ ಸೊಸೆಯಂದಿರು ಇಷ್ಟು ಜನ ನಮ್ಮ ಒಂದು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ ಗೈಸ್. ಹಾಗೆ ನೆಕ್ಸ್ಟ್ ಕಾವ್ಯಗೆ ಕೇಳಿದಾಗ ಕಾವ್ಯ ಏನಪ್ಪ ಹೇಳಿದರು ಅಂತ ಅಂದರೆ, ಯಾರು ಒಬ್ಬ ಹುಡುಗ ಇಷ್ಟ ಆದರೆ ಅದರೊಳಗೆ ಅಂದರೆ ಅಮ್ಮ ಅಪ್ಪ ಮದುವೆಗೆ ಹುಡುಗನ ತೋರಿಸೋ ಒಳಗಡೆ ಯಾರಾದರೂ ಒಬ್ಬ ಹುಡುಗ ಇಷ್ಟ ಆದರೆ ಅವನನ್ನೇ ಮದುವೆ ಆಗ್ಬೋದು ಅಂತ ಹೇಳ್ತಾರೆ ಗೈಸ್. ನಮ್ಮ ಕಾವ್ಯ ಮಾತಾಡಿದ್ದಾರೆ ಅಂದರೆ ನೆಕ್ಸ್ಟ್ ಗಿಲ್ಲಿ ಮಾತಾಡಲೇಬೇಕಲ್ವ, ಅದಕ್ಕೆ ಏನು ಥರ ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ ಮದುವೆ ಆದ ಅಪ್ಪ ಅಮ್ಮ ತೋರಿಸಿದ್ದೊಂದು ಹುಡುಗನ ಆಗ್ಬೋದು, ಮತ್ತು ನೆಕ್ಸ್ಟ್ ನಾವು ಇಷ್ಟಪಟ್ಟಿದ್ದೊಂದು ಹುಡುಗನ ಆಗ್ಬೋದು, ಇಬ್ಬರನ್ನೂ ಮದುವೆ ಆಗ್ಬೋದಲ್ಲ ಅಂತ ನಮ್ಮ ಗಿಲ್ಲಿ ಹೇಳಿದ್ರು ಗೈಸ್. ಗಿಲ್ಲಿ ಮಾತಿನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆಯೇ ಕಾವ್ಯ ಅವರು ಹೇಳಿದ್ದು ಕರೆಕ್ಟಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ರಕ್ಷಿತಾ ಅವ್ರು ಹೇಳಿದ್ದು ಗಿಲ್ಲಿಗೇನೆ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತು ನಮ್ಮ ಒಂದು ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪಟ್ನೆ ನಮ್ಮ ಒಂದು ಚಾನಲ್ನಲ್ಲಿ ಬಿಗ್ ಬಾಸ್ ಮುಗಿಯೋದ್ರೊಳಗಡೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಮುಟ್ಟಿಸಿ ಅಂತ ಹೇಳ್ತಾ ನಮ್ಮ ಒಂದು ಕನ್ನಡಿಗ ವ್ಲಾಗರ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಗೈಸ್, ಅಂದರೆ ಕೋರಿಕೆಗಳು. ನೆಕ್ಸ್ಟ್ ನಾನು 100K ಅಂದರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಒಂದು ಫೇಸ್ ರಿವೀಲ್ನ ಮಾಡ್ತೀನಿ. ಹಾಗೆಯೇ ಕೂಡ ನಾನು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಗೈಸ್. ಇನ್ನೂ ಮನೋರಂಜನೆ ಮಾಡೋದು ಬೇಕಾದಷ್ಟಿದೆ, ಅದಕ್ಕೆ ಮೋಟಿವೇಶನ್ ಬೇರೆ ಯಾವುದೂ ಅಲ್ಲ, ನಿಮ್ಮ ಒಂದು ಸಬ್ಸ್ಕ್ರೈಬ್ ಅಷ್ಟೇ ಅಂತ ಹೇಳ್ದ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.